ವೆಲ್ಕಮ್ ಬ್ಯಾಕ್. ನಾನು ಚಂದ್ರಕಲಾ. ಈಗಾಗಲೇ ರಾಜ್ಯದಲ್ಲಿ 3 ಕ್ಷೇತ್ರಗಳಲ್ಲಿ ಮತ ಹಬ್ಬ ಆರಂಭ ಆಗಿದೆ. ಚನ್ನಪಟ್ಟಣ, ಶಿಗ್ಗಾವಿ ಹಾಗೆ ಸಂಡೂರಿನಲ್ಲಿ ಈಗಾಗಲೇ ಮತದಾರ ಪ್ರಭುಗಳು ವೋಟಿಂಗ್ ಮಾಡ್ತಾ ಇದ್ದಾರೆ. ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅನ್ನುವಂತಹ ಪ್ರಶ್ನೆ ಬೆಳ್ಳಂ ಬೆಳಗ್ಗೆನೇ ಆರಂಭ ಆಗಿದೆ. ಗಮನಿಸಬಹುದು, ಒಂದು ಕಡೆ ಕುರುಬ ಸಮುದಾಯದ ಹಿರಿಯ ಜೀವಿ ಏನಿದೆ ಇವತ್ತು ಮತಗಟ್ಟೆಗೆ ಪೂಜೆಯನ್ನ ಸಲ್ಲಿಸೋದ್ರ ಮುಖಾಂತರ ಇವತ್ತು ಒಂದು ಕಡೆ ಬಹಳ ಒಂದು ಎಲ್ರಿಗೂ ಒಂದು ಖುಷಿಯನ್ನ ಹಂಚಿದ್ದಾರೆ ಅಂತಾನೆ ಹೇಳ್ಬೋದು. ಕುರುಬ ಸಮುದಾಯದ ನಾಯಕರು ಇವರು ಏನು ಮತಗಟ್ಟೆಯ ಬಾಗಿಲಿಗೆ ಪೂಜೆಯನ್ನ ಸಲ್ಲಿಸಿ ತೆಂಗಿನಕಾಯಿಯನ್ನ ಹೊಡೆಯೋದ್ರ ಮುಖಾಂತರ ಮತವನ್ನ ಚಲಾಯಿಸಿದ್ದಾರೆ. ಚನ್ನಪಟ್ಟಣದಲ್ಲಿ ಈಗ ಗಮನಿಸಬಹುದು, ಗೌಡ್ರ ಗತ್ತು ಊರಿಗೆ ಗೊತ್ತಿದೆ. ಬಟ್ ಇಲ್ಲಿ ಗೆಲ್ಲೋರ್ ಯಾರು, ಸೋಲೋರ್ ಯಾರು? ಸಿಪಿ ಯೋಗೀಶ್ವರ್ ಅವರು ಸತತ 2 ಬಾರಿ ಸೋಲನ್ನ ಕಂಡಿದ್ದಾರೆ. ಆದರೆ ಗೆಲುವಿನ ಖುಷಿಯಲ್ಲಿದ್ದಾರೆ. ಬಟ್ ಈ ಬಾರಿ ಏನಾಗುತ್ತೆ? ನಿಖಿಲ್ ಕುಮಾರಸ್ವಾಮಿ ಅವರ ಎದುರಾಳಿಯಾಗಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ಸಿಪಿ ಯೋಗೀಶ್ವರ್ ಅವರು. ಸಿಪಿ ಯೋಗೀಶ್ವರ್ ಅವರಿಗೆ ಬಹಳ ಅಂದ್ರೆ ಬಹಳ ಸಪೋರ್ಟ್ ಅನ್ನ ರಾಜ್ಯದ ನಾಯಕರು, ಕಾಂಗ್ರೆಸ್ನ ನಾಯಕರು, ಇನ್ನು ಸಿಎಂ ಸಿದ್ದರಾಮಯ್ಯನವರಾಗಿರ್ಬೋದು, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ನ ಹೈಕಮಾಂಡ್ನ ನಾಯಕರು ಕೂಡ ಸಿಪಿ ಯೋಗೀಶ್ವರ್ ಅವರ ಪರವಾಗಿ ನಿಂತಿದ್ದಾರೆ. ಇನ್ನೊಂದು ಕಡೆ ಶಿಗ್ಗಾವಿಯಲ್ಲಿ ಉಪಕದನ ಅನ್ನೋದು ಆರಂಭ ಆಗಿದೆ. ಏನು ಕೇಂದ್ರ ಸಚಿವರಾಗಿರುವಂತಹ ಬಸವರಾಜ ಬೊಮ್ಮಾಯಿಯವರ ಪುತ್ರ ಭರತ್ ಬೊಮ್ಮಾಯಿಯವರು ಈ ಬಾರಿ ಅಖಾಡದಲ್ಲಿ ಇಳಿದಿದ್ದಾರೆ. ಲಿಂಗಾಯತ ಸಮುದಾಯದ ನಾಯಕರನ್ನ, ಲಿಂಗಾಯತ ಸಮುದಾಯದ ಮತಗಳನ್ನ ಕ್ರೋಢೀಕರಿಸೋದ್ರಲ್ಲಿ ಯಶಸ್ವಿ ಆಗಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಈ ಹಿಂದೆ ಏನು ಯಾಸಿರ್ ಅಹಮದ್ ಖಾನ್ ಪಠಾಣ್ ಅವರು ಈ ಹಿಂದೆ ಬಸವರಾಜ ಬೊಮ್ಮಾಯಿ ಅವರ ಎದುರಾಳಿಯಾಗಿ ಸ್ಪರ್ಧೆಯನ್ನ ಮಾಡಿದ್ರು. ಬೊಮ್ಮಾಯಿಯವರ ಎದುರಾಳಿಯಾಗಿ ಸ್ಪರ್ಧೆ ಮಾಡಿ ಸೋಲನ್ನ ಕಂಡಿದ್ರು. ಆದ್ರೆ ಕಾಂಗ್ರೆಸ್ನ ನಾಯಕರು ಮುಸ್ಲಿಂ ಮತಗಳನ್ನ ಸೆಳೆಯೋದಕ್ಕೆ ಮತ್ತೆ ಯಾಸಿರ್ ಅಹಮದ್ ಖಾನ್ ಪಠಾಣ್ ಅವರಿಗೆ ಟಿಕೆಟ್ ಅನ್ನ ನೀಡಿರುವಂತದ್ದು ಒಟ್ಟಾರೆಯಾಗಿ ಗೊಂದಲದ ಗೂಡಾಗಿತ್ತು ಶಿಗ್ಗಾವಿಯಲ್ಲಿ. ಆದ್ರೂ ಕೂಡ ಎಲ್ಲವನ್ನ ಸರಿಪಡಿಸಿ ಈಗ ಮತ್ತೆ ಬಸವರಾಜ್, ಕೇಳಿಸ್ತಾ ಇದೆಯಾ ಧ್ವನಿ ನಿಮ್ಗೆ? ಗಮನಿಸ್ತಾ ಇದ್ವಿ ಈಗಾಗಲೇ ರಾಜ್ಯ ರಾಜಕೀಯದಲ್ಲಿ ಏನು ಮತದಾನ ಹಬ್ಬ ಆರಂಭ ಆಗಿದೆ. ಚನ್ನಪಟ್ಟಣ, ಶಿಗ್ಗಾವಿ ಹಾಗೆ ಸಂಡೂರಿನಲ್ಲಿ ಮತದಾನ ಪ್ರಕ್ರಿಯೆ ಕೂಡ ಜೋರಾಗಿ ನಡೀತಾ ಇದೆ. ಗ್ರ್ಯಾಂಡ್ ವೆಲ್ಕಮ್ ಸಿಗ್ತಾ ಇದೆ ಅಂತಾನೆ ಹೇಳ್ಬೋದು. ಮತದಾರ ಪ್ರಭುಗಳು ಪೂಜೆ ಪುನಸ್ಕಾರಗಳನ್ನ ಮಾಡೋದ್ರ ಮುಖಾಂತರ ಮತವನ್ನ ಚಲಾಯಿಸ್ತಾ ಇದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಏನಿದೆ ಅಂತ? ಚಂದ್ರಕರ್, ಈಗಾಗಲೇ ರಾಜ್ಯದಲ್ಲಿ 3 ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ಕೂಡ ಸಾಕಷ್ಟು ಒಂದ್ ಕಡೆ ಎಲ್ಲ ಪಕ್ಷದ ನಾಯಕರು ಅಬ್ಬರದ ಪ್ರಚಾರ ನಡೆಸಿ ಮತದಾನ ಸೆಳೆಯುವಂತ ಪ್ರಯತ್ನ ಕೂಡ ಮಾಡಿರ್ತಕ್ಕಂಥದ್ದು. ಇವತ್ತು ಮತದಾನ ಕೂಡ ಆರಂಭವಾಗಿದೆ. ಪ್ರಮುಖವಾಗಿ ಏನು ಶಿಗ್ಗಾವಿ ಮತ್ತೆ ಸಂಡೂರು ಮತ್ತೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ, ಈ 3 ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಉಪಚುನಾವಣೆ ನಡೀತಾ ಇದೆ. ಈಗಾಗಲೇ ಮತದಾನದ ಒಂದು ಮತಗಟ್ಟೆಗೂ ಕೂಡ ಸಾಕಷ್ಟು ಒಂದು ಕಡೆ ಮತದಾರರು ಕೂಡ ಸಾಕಷ್ಟು ಉತ್ಸಾಹದಿಂದ ಅವರ ಒಂದು ಜನಪ್ರತಿನಿಧಿಯನ್ನ ಆಯ್ಕೆ ಮಾಡುವಂತ ಹಬ್ಬದಂತೆ ಆಚರಿಸ್ತಾ ಇದ್ದಾರೆ. ಒಂದ್ ಕಡೆ ನೀವು ಹೇಳಿದಂತೆ ಸಾಕಷ್ಟು ಮತದಾನ ಕೇಂದ್ರಗಳಲ್ಲಿ ಕೂಡ ಪೂಜೆ ಕಾರ್ಯಗಳನ್ನ ನಡೆಸಿ ಒಂದು ಶುಭ ಗಳಿಗೆ ಅನ್ನುವಂತ ರೀತಿಯಲ್ಲಿ ಕೂಡ ಮತದಾರರು ಕೂಡ ಅವರ ಮತದಾನವನ್ನು ಕೂಡ ಆರಂಭಿಸಿದ್ದಾರೆ.
ಮಾಡಿದ್ದಾರೆ. ಪ್ರಮುಖವಾಗಿ ಈಗಾಗಲೇ ಚುನಾವಣಾ ಆಯೋಗ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದೆ. ಯಾವುದೇ ರೀತಿ ಅಹಿತಕರ ಘಟನೆ ನಡೆಯಲಾರದಂತೆ ಪೊಲೀಸ್ನ ಬಿಗಿ ಭದ್ರತೆಯನ್ನು ಕೂಡ ಅಲ್ಲಿ ವ್ಯವಸ್ಥೆ ಮಾಡಲಾಗಿದೆ 3 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೂಡ. ಯಾಕಂತಂದ್ರೆ ಉಪಚುನಾವಣೆ ಅಂತಂದ್ರೆ ಕೆಲವೊಂದಿಷ್ಟು ಗಲಾಟೆಗಳು, ಕೆಲವೊಂದಿಷ್ಟು ಘಟನೆಗಳು ನಡೆಯುವಂತ ಎಲ್ಲಾ ಸಾಧ್ಯತೆ ಇರುವಂತದ್ದು. ಹಾಗಾಗಿ ಅವ್ಯಾವುದು ಕೂಡ ಯಾವುದೇ ರಾಜಕೀಯ ಪಕ್ಷವಾಗ್ಲಿ ಅಥವಾ ಯಾವುದೇ ಏನೇ ಅಹಿತಕರ ಘಟನೆ ನಡೆಯಲಾರದಂತೆ ಮುನ್ನೆಚ್ಚರಿಕೆ ಕ್ರಮವನ್ನು ಕೂಡ ಈಗಾಗಲೇ ಪೊಲೀಸ್ ಇಲಾಖೆ ಕೂಡ ವಹಿಸಿಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಸೂಕ್ಷ್ಮ ಮತಗಟ್ಟೆಗಳು ಮತ್ತೆ ಅತಿ ಸೂಕ್ಷ್ಮ ಮತಗಟ್ಟೆಗಳು ಸೇರಿದಂತೆ ಸಾಕಷ್ಟು ಒಂದು ಕಡೆ ಭದ್ರತೆಯನ್ನು ಕೂಡ ಹೆಚ್ಚಿನ ಭದ್ರತೆ ಒದಗಿಸಿದ್ದಾರೆ. ಅಲ್ಲಿ ಮತದಾನಕ್ಕೂ ಕೂಡ ಯಾವುದೇ ರೀತಿ ಒಂದು ತೊಂದರೆ ಆಗ್ಲಾರದಂತೆ ಕೂಡ ಅಲ್ಲಿ ಅಧಿಕಾರಿಗಳನ್ನು ಕೂಡ ನಿಯೋಜನೆ ಮಾಡಿದ್ದಾರೆ. ಹಾಗಾಗಿ 3 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಸಾಕಷ್ಟು ಒಂದ್ ಕಡೆ ಈಗಾಗಲೇ ಮತದಾನ ಆರಂಭವಾಗಿದೆ. ಇದೀಗ ತಾನೇ ಜನರು ಕೂಡ ಮತಗಟ್ಟೆಗೆ ಬಂದು ಮತದಾನವನ್ನು ಹಾಕ್ತಾ ಇದ್ದಾರೆ. ಹಿರಿಯರಿಗೂ ಕೂಡ ಒಂದು ವ್ಯವಸ್ಥೆ ಮಾಡಿರುವಂತದ್ದು, ಮತ್ತೆ ಏನು ಅಂಗವಿಕಲರಿಗೂ ಕೂಡ ಒಂದು ಪ್ರತ್ಯೇಕ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಚುನಾವಣೆ ಉಪಚುನಾವಣೆಯಲ್ಲಿ ಸಾಕಷ್ಟು ಯಾವುದೇ ರೀತಿ ತೊಂದರೆ ಆಗ್ಲಾರ್ದಂತೆ ಮತದಾನ ನಡೆಯುವಂತ ಕಾರ್ಯಕ್ಕೆ ಚುನಾವಣಾ ಆಯೋಗ ಎಲ್ಲ ಸಿದ್ಧತೆ ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಅದರಂತೆ ಈಗಾಗಲೇ ಮತದಾನ ಮಾಡ್ಲಿಕ್ಕೆ ಕೂಡ ಸಾಕಷ್ಟು ಜನರು ಕೂಡ ಬರ್ತಾ ಇದ್ದಾರೆ. ಚಂದ್ರಕಲಾ. ಬಸವರಾಜ್, ನಾವು ಇನ್ನೊಂದು ಕೂಡ ಗಮನಿಸಬೇಕಾಗುತ್ತೆ. ಈಗಾಗಲೇ ಯಾವುದು ಹೈ ವೋಲ್ಟೇಜ್ ಕ್ಷೇತ್ರ ಅಂತ ಪರಿಗಣಿಸಬಹುದು, ಜಸ್ಟ್ ಬಿಕಾಸ್ ಚನ್ನಪಟ್ಟಣದಲ್ಲಿ ಈಗಾಗಲೇ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಆಯೋಜನೆ ಮಾಡಲಾಗಿದೆ. ಏನು ಚನ್ನಪಟ್ಟಣಕ್ಕೆ ಸೆಡ್ಡು ಹೊಡೆಯುವಂತಿದೆ ಸಂಡೂರು ಹಾಗೆ ಶಿಗ್ಗಾವಿ. ಈಗ ಹೇಗಿದೆ ಬಿಗಿ ಪೊಲೀಸ್ ಬಂದೋಬಸ್ತ್ ಅಂತ? ಚಂದ್ರಕಲಾ, ಒಂದ್ ಕಡೆ 3 ವಿಧಾನಸಭಾ ಕ್ಷೇತ್ರಗಳಲ್ಲಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಈ ಬಾರಿ ಒಂದು ಪರಿಣಮಿಸಿರ್ತಕ್ಕಂಥದ್ದು. ಯಾಕಂತಂದ್ರೆ ಅಲ್ಲಿ ಘಟಾನುಘಟಿ ನಾಯಕರು ಪ್ರಚಾರದ ಒಂದು ಕಾರ್ಯದಲ್ಲಿ ಕೂಡ ಭಾಗಿಯಾಗಿದ್ರು. ಒಂದ್ ಕಡೆ ಬಿಜೆಪಿ ಆಗಿರ್ಬೋದು, JDS ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, 3 ಪಕ್ಷಗಳಿಂದಲೂ ಕೂಡ ಘಟಾನುಘಟಿ ನಾಯಕರು ಪ್ರಚಾರದ ಅಬ್ಬರದಲ್ಲಿ ಭಾಗವಹಿಸಿ ಒಂದ್ ಕಡೆ ತಮ್ಮ ತಮ್ಮ ಅಭ್ಯರ್ಥಿಯ ಪರವಾಗಿ ಒಂದು ಪ್ರಚಾರದ ಕಾರ್ಯಕ್ರಮ ಭಾಗಿಯಾಗಿ ಅವರ ಒಂದು ಅಭ್ಯರ್ಥಿ ಗೆಲುವಿಗಾಗಿ ಸಾಕಷ್ಟು ವರ್ಕೌಟ್ ಅನ್ನ ಮಾಡಿದ್ದಾರೆ. ಮತದಾರನ ಸೆಳೆಯುವಂತ ಪ್ರಯತ್ನ ಮಾಡಿದ್ದಾರೆ. ಅವ್ರದೇ ಆಗಿರ್ತಕ್ಕಂಥ ತಂತ್ರಗಾರಿಕೆ ಹೂಡಿದ್ದಾರೆ. ಸಾಕಷ್ಟು ಒಂದ್ ಕಡೆ ಎಲ್ಲ ಸಿದ್ಧತೆ, ಎಲ್ಲ ಒಂದು ಸರ್ಕಸ್ ಅನ್ನು ಕೂಡ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಆ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದ್ ಕಡೆ ಏನಾದ್ರೂ ಒಂದಿಷ್ಟು ಘಟನೆಗಳು ನಡೆಯಬಹುದು ಅನ್ನುವಂತ ನಿಟ್ಟಿನಲ್ಲಿ, ಮತ್ತೆ ಒಂದ್ ಕಡೆ 2 ಗುಂಪುಗಳ ನಡುವೆ ಏನಾದ್ರೂ ಒಂದಿಷ್ಟು ರಾಜಕೀಯ ನಾಯಕರಾಗಿರ್ಬೋದು, ಕೆಲವೊಂದಿಷ್ಟು ಮುಖಂಡರು ಕೂಡ ಏನಾದ್ರೂ ಐದು ನಡೀಬಹುದು ಅನ್ನುವಂತ ಲೆಕ್ಕಾಚಾರದಲ್ಲಿ ಅಲ್ಲಿ ಹೆಚ್ಚಿನ ಭದ್ರತೆಯನ್ನು ಕೂಡ ವಹಿಸಿದ್ದಾರೆ. ಯಾಕಂತಂದ್ರೆ ಈ ಮುಂಚೆ ಕೂಡ ಒಂದಿಷ್ಟು ಪಕ್ಷಗಳು ಕೂಡ ನಮಗೆ ಈ ಒಂದು ಕ್ಷೇತ್ರಕ್ಕೆ ಹೆಚ್ಚಿನ ಭದ್ರತೆ ಬೇಕು ಅನ್ನುವಂಥದ್ದನ್ನ ಮನವಿ ಮಾಡಿಕೊಂಡಿದ್ರು. ಕಳೆದ ವಿಧಾನಸಭೆ ಚುನಾವಣಾ ಇದು ಲೋಕಸಭಾ ಚುನಾವಣಾ ಸಂದರ್ಭದಲ್ಲೂ ಕೂಡ ಆ ಒಂದು ಭಾಗದಲ್ಲೂ ಕೂಡ ಆ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆ ಇತ್ತು. ಹಾಗಾಗಿ ಈ ಒಂದು ಉಪಚುನಾವಣೆ ಕೂಡ ಸಾಕಷ್ಟು ಒಂದು ಕಡೆ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಪರಿಣಮಿಸಿದೆ. ಹಾಗಾಗಿ ಅಲ್ಲಿ ಹೆಚ್ಚಿನ ಭದ್ರತೆಯನ್ನು ಕೂಡ ಈಗಾಗಲೇ ಪೊಲೀಸ್ ಇಲಾಖೆ ವಹಿಸಿಕೊಂಡಿರ್ತಕ್ಕಂಥದ್ದು. ರಾಮನಗರ ಜಿಲ್ಲಾ SP ಅವರಾಗಿರ್ಬೋದು, ಮತ್ತೆ ಇಲ್ಲಿ ಬೆಂಗಳೂರಿಂದ ಕೂಡ ಹೆಚ್ಚುವರಿ ಪೊಲೀಸ್ ಪಡೆಯನ್ನು ಕೂಡ ಅಲ್ಲಿ ನಿಯೋಜನೆ ಮಾಡಿದ್ದಾರೆ. ಹಾಗಾಗಿ ಅಲ್ಲಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಪೊಲೀಸ್ ಇಲಾಖೆ ಒಂದು ಹದ್ದಿನ ಕಣ್ಣನ್ನು ಕೂಡ ಇಟ್ಟಿರ್ತಕ್ಕಂಥದ್ದು. ಯಾವುದೇ ಒಂದು ಮತದಾನ ಸಂದರ್ಭದಲ್ಲಿ ಮತಗಟ್ಟೆಗೆ ಯಾವುದೇ ರೀತಿ ತೊಂದರೆ ಆಗ್ಲಾರ್ದಂತೆ, ಮತ್ತೆ ಯಾವುದೇ ರೀತಿ ಅವ್ಯವಹಾರ ಕೂಡ ನಡೆಯಲಾರದಂತೆ ಈಗಾಗಲೇ ಅಲ್ಲಿ ಮತಗಟ್ಟೆ ಯಾವುದೇ ಒಂದು ಪ್ರತಿ ಮತಗಟ್ಟೆಯಿಂದ 100 ಮೀಟರ್ ಅಲ್ಲಿ ನಿಷೇಧಾಜ್ಞೆಯನ್ನು ಕೂಡ ಜಾರಿ ಮಾಡಿರ್ತಕ್ಕಂಥದ್ದು. ಅಲ್ಲಿ ಸಾಕಷ್ಟು ಒಂದು ಕಡೆ ಎಲ್ಲಾ ಕಡೆಯೂ ಕೂಡ ಪೊಲೀಸ್ನ ಒಂದು ಬಂದೋಬಸ್ತನ್ನ ವ್ಯವಸ್ಥೆ ಮಾಡಲಾಗಿದೆ. ಹಾಗಾಗಿ ಇನ್ನೊಂದು ಕಡೆ ಸಂಡೂರು ವಿಧಾನಸಭಾ ಕ್ಷೇತ್ರ, ಅಲ್ಲಿ ಕೂಡ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಈ ಬಾರಿ ಸಾಕಷ್ಟು ಒಂದು ಕಡೆ ಒಂದು ಪೈಪೋಟಿ ಇರ್ತಕ್ಕಂಥದ್ದು. ಹಾಗಾಗಿ ಅಲ್ಲಿ ಆ ಬಳ್ಳಾರಿ ಒಂದು ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸಂಡೂರು ವಿಧಾನಸಭಾ ಕ್ಷೇತ್ರ ಕೂಡ ಹೆಚ್ಚುವರಿ ಪೊಲೀಸ್ನ ಬಿಗಿ ಭದ್ರತೆನ ವ್ಯವಸ್ಥೆ ಮಾಡಲಾಗಿದೆ. ಮತ್ತೆ ಅಲ್ಲಿ ಕೂಡ ಮತಗಟ್ಟೆಗಳಲ್ಲಿ ಅತಿ ಸೂಕ್ಷ್ಮ ಮತಗಟ್ಟೆ ಹೆಚ್ಚಿನ ಒಂದು ಪೊಲೀಸ್ ಬಿಗಿ ಭದ್ರತೆ ವ್ಯವಸ್ಥೆ ಮಾಡಲಾಗಿದೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಈ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಒಂದ್ ಕಡೆ ಸಂಡೂರು ಆಗಿರ್ಬೋದು, ಚನ್ನಪಟ್ಟಣ 2 ಕ್ಷೇತ್ರಗಳು ಕೂಡ ಬಿಗಿ ಭದ್ರತೆ ವ್ಯವಸ್ಥೆ ಮಾಡಲಾಗಿದೆ. ಇನ್ನು ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದ ಕೂಡ ಸಾಕಷ್ಟು ಒಂದು ಕಡೆ ಆರೋಪ ಪ್ರತ್ಯಾರೋಪಗಳು ದೊಡ್ಡ ಮಟ್ಟದಲ್ಲಿ ಅಲ್ಲಿ ಕೂಡ ಈ ಒಂದು ಚುನಾವಣೆಯಲ್ಲಿ ಸದ್ದು ಮಾಡಿರ್ತಕ್ಕಂಥದ್ದು. ಈ ಒಂದು ನಿಟ್ಟಿನಲ್ಲಿ ಯಾವುದೇ ರೀತಿ ಅಲ್ಲಿ ಕೂಡ ಅಹಿತಕರತೆ ನಡೆಯಲಾರದಂತೆ ಅಲ್ಲಿಯ ಹಾವೇರಿ ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಕೂಡ ಅಲ್ಲಿ ಹೆಚ್ಚಿನ ಒಂದು ಭದ್ರತೆನ ವ್ಯವಸ್ಥೆನ ಕಲ್ಪಿಸಲಾಗಿದೆ. ಮತ್ತೆ ಈಗಾಗಲೇ ಅಲ್ಲಿ ಚುನಾವಣಾ ಅಧಿಕಾರಿಗಳು ಕೂಡ ಹೆಚ್ಚಿನ ಒಂದು ನಿಗಾ ವಹಿಸಿ ಅಲ್ಲಿ ಸಿಬ್ಬಂದಿಗಳಿಗೂ ಕೂಡ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಅವರಿಗೂ ಕೂಡ ಒಂದು ಭದ್ರತೆ ವ್ಯವಸ್ಥೆ ಮಾಡಲಾಗಿದೆ. ಹೀಗಾಗಿ 3 ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಒಂದು ಸುಸೂತ್ರವಾಗಿ ಒಂದು ರೀತಿಯಲ್ಲಿ ಮತದಾನ ಆಗ್ಬೇಕು, ತಮ್ಮ ಜನಪ್ರತಿನಿಧಿಯನ್ನ ಆಯ್ಕೆ ಮಾಡಿಕೊಳ್ಳುವಂತ ವಿಧಾನ ಒಂದು ಸರಿಯಾದ ರೀತಿಯಲ್ಲಿ ನಡಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲ ಸರಿಯಾದ ಒಂದು ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಎಸ್ ಬಸವರಾಜ್, ಈಗ ನೋಡಿ ಗಮನಿಸ್ತಾ ಇದೀವಿ ಸಂಡೂರು ಸಮರ ಜೋರಾಗಿದೆ ಅಂತಾನೆ ಹೇಳ್ಬಹುದು. ಈ ಬಾರಿ ಗಣಿನಾಡಿಗೆ ದೊರೆ ಯಾರಾಗಬಹುದು? ಯಾಕಂತಂದ್ರೆ ಒಂದು ಕಡೆ ಬಂಗಾರು ಹನುಮಂತ ಅವರು ಈ ಬಾರಿ ಮಾತ್ರ ಸ್ಪರ್ಧೆ ಮಾಡ್ತಿದ್ದಾರೆ. ಇತ್ತ ಸಂಸದರಾಗಿರುವಂತಹ ಈ ತುಕಾರಾಂ ಅವರ ಪತ್ನಿ ಅನ್ನಪೂರ್ಣ ತುಕಾರಾಂ ಅವರು ಈ ಬಾರಿ ಸ್ಪರ್ಧೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಹೇಗಿರಬಹುದು ಈ ಬಾರಿ ಜನರ ಮತ ಯಾರ ಪಾಲಾಗಬಹುದು ಅಂತ?
ಚಂದ್ರಕಲಾ, ಒಂದು ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮೊದಲು ಅಂದ್ರೆ 2023 ವಿಧಾನಸಭೆ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ತುಕಾರಾಮ್ ಅವರು ಕೂಡ ಗೆಲುವನ್ನ ಸಾಧಿಸಿದ್ರು. ಆದ್ರೆ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಅವರು ಆ ಒಂದು ಸ್ಥಾನಕ್ಕೆ ಒಂದ್ ಕಡೆ ರಾಜೀನಾಮೆ ಕೊಡೋ ಮುಖಾಂತರ MP ಆಗಿ ಆಯ್ಕೆ ಆಗಿದ್ದಾರೆ. ಸೊ ಹಾಗಾಗಿ ಆ ಒಂದು ಕ್ಷೇತ್ರಕ್ಕೆ ಮತ್ತೆ ಕಾಂಗ್ರೆಸ್ ತೆಕ್ಕೆಗೆ ತೆಗೆದುಕೊಳ್ಳಬೇಕು ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರ ಲೆಕ್ಕಾಚಾರ. ಯಾಕಂತಂದ್ರೆ ಅಲ್ಲಿ ಕೆಲವೊಂದಿಷ್ಟು ಅಹಿಂದ ಮತಗಳಾಗಿರ್ಬೋದು ಎಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಪ್ಲಸ್ ಪಾಯಿಂಟ್ ಆಗುವಂತ ಇರುವಂತಹ ವಾತಾವರಣ ಕೂಡ ಆ ಒಂದು ಸಂಡೂರು ವಿಧಾನಸಭಾ ಕ್ಷೇತ್ರ ಇರುವಂತದ್ದು ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರ ಲೆಕ್ಕಾಚಾರ. ಇನ್ನೊಂದು ಕಡೆ ತುಕಾರಾಮ್ ಅವರು ಕೂಡ ಸಾಕಷ್ಟು ಅಲ್ಲಿ ಶಾಸಕರಾಗಿ ಅಭಿವೃದ್ಧಿ ಕಾಮಗಾರಿಗಳನ್ನ ಮಾಡಿದ್ದಾರೆ, ಸಾಕಷ್ಟು ಕ್ಷೇತ್ರದ ಅಭಿವೃದ್ಧಿಗೆ ಅವರು ದುಡಿದಿದ್ದಾರೆ ಅನ್ನುವಂಥದ್ದನ್ನು ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರು ಇಡೀ ಚುನಾವಣಾ ಪ್ರಚಾರದಲ್ಲಿ ಅದನ್ನ ಬಿತ್ತರಿಸಿದ್ದಾರೆ. ಮತ್ತೆ ಗ್ಯಾರಂಟಿ ಯೋಜನೆ 5 ಗ್ಯಾರಂಟಿ ಯೋಜನೆ ನಮ್ಮನ್ನ ಕೈ ಹಿಡಿತವೆ ಅನ್ನುವಂಥದ್ದನ್ನ ಕೂಡ ಮುಂದಿಟ್ಕೊಂಡು ಅಲ್ಲಿ ನೀವು ಹೇಳಿದಂತೆ ಸಾಕಷ್ಟು ಒಂದ್ ಕಡೆ CM ಸಿದ್ದರಾಮಯ್ಯವರು 3 ದಿನಗಳ ಕಾಲ ಕೂಡ ಅದೇ ಕ್ಷೇತ್ರದಲ್ಲಿ ಠಿಕಾಣೆ ಹೂಡಿ ಒಂದ್ ಕಡೆ ಏನು ಅನ್ನಪೂರ್ಣ ತುಕಾರಾಮ್ ಅವ್ರನ್ನ ಗೆಲುವು ಸಾಧಿಸಿಕೊಳ್ಳೇಬೇಕು ಅನ್ನುವಂತ ಹಠವನ್ನ ತೊಟ್ಟಿರ್ತಕ್ಕಂಥದ್ದು. ಮತ್ತೆ ಇನ್ನೊಂದು ಪ್ರತಿಷ್ಠೆಯ ಕಣ ಏನಂತಂದ್ರೆ ಅಲ್ಲಿ ಈ ಬಾರಿ ಬಿಜೆಪಿಯಿಂದ ಜನಾರ್ದನ್ ರೆಡ್ಡಿ ಅವರು ಒಂದ್ ಕಡೆ ಒಂದು ಅಭ್ಯರ್ಥಿಯ ಒಂದು ಉಸ್ತುವಾರಿಯನ್ನು ವಹಿಸಿಕೊಂಡಿರ್ತಕ್ಕಂಥದ್ದು. ಏನು ಬಂಗಾರ ಹನುಮಂತ್ ಅವರು ಬಿಜೆಪಿಯಿಂದ ಕಣಕ್ಕೆ ಇಳಿದಿರ್ತಕ್ಕಂಥದ್ದು, ಬಂಗಾರ ಹನುಮಂತ್ ಅವ್ರನ್ನ ಗೆಲ್ಲಿಸ್ಕೊಂಡು ಬರ್ಲೇಬೇಕು ಅನ್ನುವಂಥದ್ದು ಈ ಮುಖಾಂತರ ಜನಾರ್ದನ್ ರೆಡ್ಡಿ ಅವರ ಹೊಸ ನಾಯಕತ್ವವನ್ನ ಒಂದು ಬಿಜೆಪಿ ಹೈಕಮಾಂಡ್ ನಾಯಕರು ಒಪ್ಪಿಕೊಳ್ಳಬೇಕು ಅನ್ನುವಂತ ರೀತಿಯಲ್ಲಿ ಕೂಡ ಅವರು ಕೂಡ ಅಲ್ಲೇ ಒಂದು ಮನೆಯನ್ನು ಮಾಡಿ ಕೂಡ ಸಾಕಷ್ಟು ಒಂದ್ ಕಡೆ ತಂತ್ರಗಾರಿಕೆ ಹೂಡ್ತಾ ಇದ್ದಾರೆ. ಹಾಗಾಗಿ ಬಿಜೆಪಿಯ ನಾಯಕರು ಕೂಡ ಈಗಾಗಲೇ BS ಯಡಿಯೂರಪ್ಪನವರು ಆಗಿರ್ಬೋದು, ವಿಜೇಂದ್ರ ಆಗಿರ್ಬೋದು, B ಶ್ರೀರಾಮ್ಲು ಆಗಿರ್ಬೋದು, ಜನಾರ್ದನ್ ರೆಡ್ಡಿ ಸಾಕಷ್ಟು ಸೇರಿದಂತೆ ಹಲವು ನಾಯಕರು ಘಟ್ಟಾನುಘಟಿ ನಾಯಕರು ಅಲ್ಲಿ ಪ್ರಚಾರದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಜನರನ್ನ ಸೆಳೆಯುವಂತ ಪ್ರಯತ್ನ, ಹಿಂದೆ ಬಿಜೆಪಿ ಸರ್ಕಾರ ಇರುವಂತ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ಯೋಜನೆಗಳನ್ನ ಜನರಿಗೆ ಒಂದು ತಿಳಿಪಡಿಸುವಂತ ಪ್ರಯತ್ನಕ್ಕೆ ಕೂಡ ಮುಂದಾಗಿದ್ರು. ಅದೇ ರೀತಿ ಕಾಂಗ್ರೆಸ್ ಪಕ್ಷದ ನಾಯಕರು ಅವರ ಗ್ಯಾರಂಟಿಗಳು ಮತ್ತೆ ಅವರು ಬಳ್ಳಾರಿ ಜಿಲ್ಲೆಗೆ ತಂದಿರತಕ್ಕಂಥ ಯೋಜನೆಗಳು ಎರಡೂ ಪಕ್ಷದ ನಾಯಕರು ಕೂಡ ಸಾಕಷ್ಟು ಶತಾಯಗತಾಯ ಪ್ರಯತ್ನ ಮಾಡಿದ್ದಾರೆ. ಹಾಗಾಗಿ ಈ ಬಾರಿಯಲ್ಲಿ ಒಂದ್ ರೀತಿಯಲ್ಲಿ 50-50 ಇದೆ ಅನ್ನುವಂತ ವಾತಾವರಣ ಸೃಷ್ಟಿಯಾಗಿದೆ. ಆದ್ರೆ ಇವತ್ತು ಮತದಾರ ಯಾರ ಪರ ವಾಲ್ತಾನೆ, ಒಂದ್ ಕಡೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರವಾಗಿ ವಾಲ್ತಾನ ಅಥವಾ ಬಿಜೆಪಿಯ ಅಭ್ಯರ್ಥಿ ಪರವಾಗಿ ವಾಲ್ತಾನ, ಯಾರ ಯೋಜನೆಗಳು ಅಲ್ಲಿ ಕೈ ಹಿಡಿತವೆ, ಯಾರ ಅಭ್ಯರ್ಥಿಯ ಪರವಾಗಿ ನಿಲ್ತಾನೆ ಅನ್ನುವಂಥದ್ದು ಒಂದ್ ಕಡೆ ಕುತೂಹಲಕ್ಕೆ ಮಾತ್ರ ಎಡೆ ಮಾಡಿಕೊಟ್ಟಿದೆ. ಚಂದ್ರಕಲಾ, ಎಸ್ ಬಸವರಾಜ್, ನಾವೀಗ ಇನ್ನೊಂದು ಕಡೆ ಗಮನಿಸಬಹುದು. ಚನ್ನಪಟ್ಟಣದಲ್ಲಿ ಅಳಿವು ಉಳಿವಿನ ಪ್ರಶ್ನೆ ಈಗ ಆರಂಭ ಆಗಿದೆ. ಒಂದು ಕಡೆ CP ಯೋಗೀಶ್ವರ್, ಮತ್ತೊಂದು ಕಡೆ ನಿಖಿಲ್ ಕುಮಾರಸ್ವಾಮಿ. ಎರಡೂ ಕೂಡ ಹೇಗಾಗ್ತಿದೆ ಅಂದ್ರೆ ಅಬ್ಬರದ ಪ್ರಚಾರ ನಡೀತಾ ಇದೆ. ಈ ಕಡೆ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಗೆಲ್ಸ್ಕೊಂಡು ಬರಬೇಕು ಅಂತ ಮಾಜಿ ಪ್ರಧಾನಿ ದೇವೇಗೌಡರು, ಹಾಗೆ ನಿಖಿಲ್ ಕುಮಾರಸ್ವಾಮಿ ಅವರ ಪತ್ನಿ ರೇವತಿ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಅಖಾಡಕ್ಕೆ ಇಳಿದಿರೋದು ಗೊತ್ತಿರುವಂತ ವಿಷಯ. ಇತ್ತ CP ಯೋಗೀಶ್ವರ್ ಅವರನ್ನ ಈ ಬಾರಿ ಗೆಲ್ಸ್ಕೊಂಡು ಬರಲೇಬೇಕು ಅಂತ ಜಂಟಿ ಜೋಡಿತಿಗಳು ಸೇರಿದಂತೆ ಕಾಂಗ್ರೆಸ್ನ ಹಲವಾರು ನಾಯಕರು CP ಯೋಗೀಶ್ವರ್ ಅವರ ಪರವಾಗಿ ನಿಂತಿದ್ದಾರೆ. ಇಲ್ಲಿ ಏನಾಗಬಹುದು ಅಂತ ಚಂದ್ರಕಲಾ, ಒಂದ್ ಕಡೆ ಅವಾಗಲೇ ಹೇಳಿದಂತೆ ಒಂದು ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಪರಿಣಮಿಸಿದೆ. ಯಾಕಂತಂದ್ರೆ ಅಲ್ಲಿ ಒಂದ್ ಕಡೆ ಕಾಂಗ್ರೆಸ್ ಕೂಡ ಈ ಬಾರಿ ರಾಜ್ಯದಲ್ಲಿ ಅಧಿಕಾರ ಕೂಡ ನಮ್ಮ ಪಕ್ಷದ ಅಧಿಕಾರ ಕೂಡ ಇರ್ತಕ್ಕಂಥದ್ದು, ನಮ್ಮ ನೇತೃತ್ವದಲ್ಲಿ ಅಧಿಕಾರ ಇರುವಂತದ್ದು. ಹಾಗಾಗಿ ಈ ಒಂದು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರವನ್ನ ಈ ಬಾರಿ ಕಾಂಗ್ರೆಸ್ ತೆಕ್ಕೆಗೆ ತೆಗೆದುಕೊಳ್ಳೇಬೇಕು ಅನ್ನುವಂತ ಹಠವನ್ನ ಕೂಡ ಹಿಡಿದಿರ್ತಕ್ಕಂಥದ್ದು. ಇಲ್ಲಿ DCM DK ಶಿವಕುಮಾರ್ ಮತ್ತೆ DK ಸುರೇಶ್ ಅವರ ಸ್ವಕ್ಷೇತ್ರದ ಪಕ್ಕದಲ್ಲಿ ಇರ್ತಕ್ಕಂಥ ಕ್ಷೇತ್ರ, ಮತ್ತೆ ಆ ಒಂದು ರಾಮನಗರ ಜಿಲ್ಲಾ ಹಳೆ ಮೈಸೂರು ಭಾಗದಲ್ಲಿ ಅವರದೇ ಆಗಿರತಕ್ಕಂಥ ಪ್ರಭಾವವನ್ನ ಬೀರಬೇಕು, ಹಿಡಿತದಲ್ಲಿ ಇಟ್ಟುಕೊಳ್ಬೇಕು ಹಳೆ ಮೈಸೂರು ಭಾಗವನ್ನು ಅನ್ನುವಂಥದ್ದು ತವಕದಲ್ಲಿ DCM DK ಶಿವಕುಮಾರ್ ಮತ್ತೆ DK ಸುರೇಶ್ ಅವರು ಇರುವಂತದ್ದು. ನಮಗೆ ಉದಾಹರಣೆ ಅಂತಂದ್ರೆ ಕಳೆದ ವಿಧಾನಸಭೆ ಚುನಾವಣಾ ಸಂದರ್ಭದಲ್ಲಿಯೂ ಕೂಡ ಆ ಒಂದು ಹಳೆ ಮೈಸೂರು ಭಾಗದಲ್ಲಿ DCM DK ಶಿವಕುಮಾರ್ ಅವರ ತಂತ್ರಗಾರಿಕೆ ವರ್ಕೌಟ್ ಆಗಿರ್ತಕ್ಕಂಥದ್ದು. ತಮ್ಮ ಸಮುದಾಯದ ಒಕ್ಕಲಿಗ ಸಮುದಾಯ ಮತವನ್ನ ಸೆಳೆಯುವಂತಹ ರೀತಿಯಲ್ಲಿ ಅವರು ಒಂದು ಮೇಲ್ಗೈಯನ್ನ ಸಾಧಿಸಿದ್ದಾರೆ. ಅದೇ ರೀತಿಯಲ್ಲಿ ಈಗ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಕೂಡ ಒಂದಿಷ್ಟು ತಂತ್ರಗಾರಿಕೆ ಹೂಡಿ ಬಿಜೆಪಿಯಲ್ಲಿ ಇರ್ತಕ್ಕಂಥ CP ಯೋಗೇಶ್ವರ್ ಅವರನ್ನ ಕೊನೆಯ ಕ್ಷಣದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕರೆತಂದು ಆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿರ್ತಕ್ಕಂಥದ್ದು ಒಂದಿಷ್ಟು ಲೆಕ್ಕಾಚಾರಗಳು ಇರುವಂತದ್ದು. ಹಾಗಾಗಿ ಅಷ್ಟು ಸರ್ಕಸ್ ಮಾಡಿರ್ತಕ್ಕಂಥ DCM DK ಶಿವಕುಮಾರ್ ಮತ್ತೆ DK ಸುರೇಶ್ ಅವರು ಈಗ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕು ಅನ್ನುವಂತ ತವಕದಲ್ಲಿ ಇರ್ತಕ್ಕಂಥದ್ದು. ಅದಕ್ಕೆ ತಕ್ಕಂತೆ ಒಂದಿಷ್ಟು ಪ್ರಚಾರದ ಕಾರ್ಯಕ್ರಮ, ಮತ್ತೆ ಅಲ್ಲಿ CM ಸಿದ್ದರಾಮಯ್ಯವರು ಕೂಡ ಅಲ್ಲಿ ಪ್ರಚಾರದ ಕಾರ್ಯಕ್ರಮ ಭಾಗಿಯಾಗಿದ್ರು. DCM DK ಶಿವಕುಮಾರ್ DK ಸುರೇಶ್ ಅಂದ್ರು ನಿರಂತರವಾಗಿ ಆ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಓಡಾಟವನ್ನು ಮಾಡಿ ಸಾಕಷ್ಟು ಒಂದು ಕಡೆ ಅಲ್ಲಿ ಯಾವೆಲ್ಲ ಸಿದ್ಧತೆ ಬೇಕು ಅವೆಲ್ಲ ಸಿದ್ಧತೆ ಮಾಡಿಕೊಂಡು ಒಂದು ಮತದಾರನ ಸೆಳೆಯುವಂತ ಪ್ರಯತ್ನ ಮಾಡಿದ್ದಾರೆ. ಇನ್ನೊಂದು ಕಡೆ NDA ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಕೊನೆ ಅಂತ ಅಲ್ಲಿ ಕೂಡ ಕೆಲವೊಂದಿಷ್ಟು CP ಯೋಗೇಶ್ವರ್ ಬಿಜೆಪಿ ಪಕ್ಷದಲ್ಲಿ ಇದ್ರು. ಅವರು ಆ ಕ್ಷೇತ್ರದಲ್ಲಿ ನಾನೇ ಸ್ಪರ್ಧೆ ಮಾಡಬೇಕು, ನನಗೆ ಬಿಜೆಪಿಯಿಂದಲೇ ಟಿಕೆಟ್ ಕೊಡಿ ಅನ್ನುವಂತ ಹಠವನ್ನ ತೊಟ್ಟಿದ್ರು. ಆದ್ರೆ ಕುಮಾರಸ್ವಾಮಿ ಅವರು ಅಲ್ಲಿ ಹಿಂದೆ ಶಾಸಕರ ಕೆಲಸ ಮಾಡಿದ್ದಾರೆ, ಅವ್ರದೇ ಆಗಿರ್ತಕ್ಕಂಥ ಅಲ್ಲಿ ಚಾಪು ಇದೆ. ಹಾಗಾಗಿ ಇಲ್ಲ ನಮ್ಮ ಪಕ್ಷದಿಂದಲೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಬೇಕು ಅನ್ನುವಂತ ಅವರು ಕೂಡ
ಹಠವನ್ನ ತೊಟ್ಟಿದ್ರು. ಕೊನೆಯ ಕ್ಷಣದಲ್ಲಿ ಕುಮಾರಸ್ವಾಮಿ ಅವರು ಯಾವ ರೀತಿಯ ನಿರ್ಧಾರ ತೆಗೆದುಕೊಳ್ತಾರೆ ಅವರಿಗೆ ಬಿಟ್ಟಿದ್ದು ಅನ್ನುವಂಥದ್ದು ಬಿಜೆಪಿ ಹೈಕಮಾಂಡ್ ನಾಯಕರು ಹೇಳಿದ್ರು. ಆ ಒಂದು ಸಂದರ್ಭದಲ್ಲಿ ಸಿಪಿ ಯೋಗೀಶ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಹೋದ್ರು. ಅದಾಗ ಈಗ ನಿಖಿಲ್ ಕುಮಾರಸ್ವಾಮಿ ಅವರ ಅಭ್ಯರ್ಥಿ ಕಣಕ್ಕಿಳಿಸಿರ್ತಕ್ಕಂಥದ್ದು ಅಲ್ಲಿ ಕೂಡ ಕುಮಾರಸ್ವಾಮಿ ಅವರು ಒಂದು ಪ್ರತಿಷ್ಠೆ ಕಣವಾಗಿ ಪರಿಣಮಿಸಿದೆ. ಯಾಕಂತಂದ್ರೆ ತನ್ನ ಒಂದು ಸ್ವಕ್ಷೇತ್ರ, ಅದರಲ್ಲೂ ಕೂಡ ತಮ್ಮ ಪುತ್ರನ ಒಂದು ಭವಿಷ್ಯ. ಹಾಗಾಗಿ ಇದನ್ನು ಏನಾದ್ರೂ ಮಾಡಿ ಈ ಒಂದು ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಗೆಲುವು ಸಾಧಿಸುವಂತ ರೀತಿಯಲ್ಲಿ ನಮ್ಮ ಪ್ರಯತ್ನ ಇರಬೇಕು ಅನ್ನುವಂಥದ್ದನ್ನ ಕೊನೆಯ ಹಂತದಲ್ಲಿ ತಮ್ಮ ಬತ್ತಳಿಕೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಬಾಣಗಳನ್ನು ಕೂಡ ಈಗ ಬಿಟ್ಟಿರ್ತಕ್ಕಂಥದ್ದು. ಹಾಗಾಗಿ ಆ ಬಾಣಗಳು ಎಷ್ಟರ ಮಟ್ಟಿಗೆ ಫಲ ಕೊಡ್ತವೆ ಅನ್ನುವಂಥದ್ದು ಇವತ್ತಿನ ಮತದಾರನ ಒಂದು ಮತದಾನ ಆದ್ಮೇಲೆ ಗೊತ್ತಾಗ್ಬೇಕಾಗಿದೆ. ಹಾಗಾಗಿ ಮಾಜಿ ಪ್ರಧಾನಿ ದೇವೇಗೌಡರಾಗಿರ್ಬೋದು, ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪನವರಾಗಿರ್ಬೋದು, ಸಾಕಷ್ಟು ಘಟಾನುಘಟಿ ನಾಯಕರಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಒಂದು ಪಕ್ಷದ ನಾಯಕರು ಕೂಡ ಅಲ್ಲಿ ಟಿಕಾನೆ ಹೂಡಿ ಒಂದ್ ಕಡೆ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡಿದ್ದಾರೆ, ಸಮುದಾಯಗಳನ್ನ ಸೆಳೆಯುವಂತ ಪ್ರಯತ್ನ ಮಾಡಿದ್ದಾರೆ, ಮತದಾರ ತಮ್ಮ ತಮ್ಮ ಯೋಜನೆಗಳನ್ನ ತಿಳಿಸುವ ಮುಖಾಂತರ ಮತ್ತೆ ಸರ್ಕಾರದ ವೈಫಲ್ಯಗಳ ಕುರಿತು ಕೂಡ ಜನರ ಮುಂದೆ ತೆರೆದಿಡುವಂತ ಪ್ರಯತ್ನ ಮಾಡಿದ್ದಾರೆ. ಇವೆಲ್ಲಾ ಸರ್ಕಸ್ ಅನ್ನು ನಡೆಸಿ ಒಂದ್ ಕಡೆ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಪ್ರಯತ್ನ ಮಾಡಿದ್ದಾರೆ. ಆದ್ರೆ ಅಂತಿಮ ಘಟ್ಟದಲ್ಲಿ ಇವತ್ತು ಮತದಾನ ಕಾರ್ಯಕ್ರಮ ಇರ್ತಕ್ಕಂಥ ಆ ಮತದಾನದಲ್ಲಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ, ಅದರಲ್ಲೂ ಕೂಡ ಗೊಂಬೆ ನಾಡಿನ ಒಂದು ಗೊಂಬೆ ಆಡಿಸೋರು ಯಾರು ಅನ್ನುವಂಥದ್ದು ಇವತ್ತು ಮತದಾನ ಆದ್ಮೇಲೆ ಅದು ರಿಸಲ್ಟ್ ಬಂದ್ಮೇಲೆ ಗೊತ್ತಾಗಬೇಕಾಗಿದೆ. ಚಂದ್ರಕಲಾ, ಫೈನಲಿ ಈಗ ನಾವು ಶಿಗ್ಗಾವಿ ಮತಕ್ಷೇತ್ರವನ್ನು ಕೂಡ ಗಮನಿಸಬೇಕಾಗುತ್ತೆ. ಒಂದು ಕಡೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ಪುತ್ರ ಭರತ್ ಬೊಮ್ಮಾಯಿ, ಮತ್ತೊಂದು ಕಡೆ ಬೊಮ್ಮಾಯಿ ಅವರ ಎದುರಾಳಿಯಾಗಿ ಈ ಹಿಂದೆ ಸ್ಪರ್ಧೆ ಮಾಡಿ ಸೋತಿದ್ರು. ಈ ಬಾರಿ ಮುಸ್ಲಿಂ ಸಮುದಾಯದ ಪ್ರಬಲ ನಾಯಕನಿಗೆ ಸೋಲಾಗಬಹುದಾ, ಗೆಲುವಾಗಬಹುದಾ ಅಂತ? ಚಂದ್ರಕಲಾ, ಒಂದ್ ಕಡೆ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಒಂದಿಷ್ಟು ಚಿತ್ರಣ ಒಂದಿಷ್ಟು ಬದಲಾವಣೆ ಆಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಕಳೆದ ಒಂದು ವಿಧಾನಸಭೆ ಚುನಾವಣೆಯಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಕೂಡ ಗೆಲುವನ್ನ ಸಾಧಿಸಿದ್ರು. ಒಂದ್ ಕಡೆ ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಒಂದು ಅಭ್ಯರ್ಥಿನ ಕೊನೆ ಕ್ಷಣದಲ್ಲಿ ಒಂದು ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿಯನ್ನ ಬದಲಾವಣೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಕೆಲವೊಂದಿಷ್ಟು ಮತಗಳ ಅಂತರದಲ್ಲಿ ಒಂದು ಕಾಂಗ್ರೆಸ್ ಅಭ್ಯರ್ಥಿ ಪಠಾಣ್ ಅವರು ಸೋಲನ್ನ ಕಂಡಿದ್ರು. ಆದ್ರೆ ಈ ಬಾರಿ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದಾರೆ, ಜಾರಿಯಲ್ಲಿದ್ದಾವೆ. ಹಾಗಾಗಿ ಆ 5 ಗ್ಯಾರಂಟಿಗಳನ್ನ ಸಫಲತೆಯನ್ನ ಆ ಒಂದು ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದಲ್ಲಿ ಜನರಿಗೆ ಒಂದು ವಿವರಣೆ ಕೊಡುವ ಮುಖಾಂತರ ಒಂದು ಜನರನ್ನ ಸೆಳೆಯುವಂತ ಪ್ರಯತ್ನಕ್ಕೆ ಕಾಂಗ್ರೆಸ್ ಪಕ್ಷ ನಾಯಕರು ಮುಂದಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಆ ಒಂದು ಕ್ಷೇತ್ರದಲ್ಲಿ ಸುಮಾರು 4 ರಿಂದ 5 ಒಂದು ಸಚಿವರನ್ನು ಕೂಡ ಅಲ್ಲಿ ಉಸ್ತುವಾರಿಯಾಗಿ ನೇಮಿಸಿದ್ದಾರೆ. ಏನಾದ್ರೂ ಮಾಡಿ ಈ ಬಾರಿ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರವನ್ನ ಕಾಂಗ್ರೆಸ್ ತೆಗೆದುಕೊಳ್ಬೇಕು ಅನ್ನುವಂತಹ ಸರ್ಕಸ್ ಅನ್ನು ಕೂಡ ನಡೆಸಿರ್ತಕ್ಕಂಥದ್ದು. ಸಚಿವ ಈಶ್ವರ್ ಖಂಡ್ರೆ ಆಗಿರ್ಬೋದು, ಶಿವಾನಂದ ಪಾಟೀಲ್ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಮತ್ತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು ಸೇರಿದಂತೆ ಮತ್ತೆ ಕೆಪಿಸಿ ಕಾರ್ಯಾಧ್ಯಕ್ಷ ವಿನಯ್ ಕುಲಕರ್ಣಿ ಆಗಿರ್ಬೋದು, ಹಲವಾರು ನಾಯಕರನ್ನು ಅಲ್ಲಿ ಉಸ್ತುವಾರಿ ನೇಮಿಸಿದ್ದಾರೆ. ಏನು ಯಾಸಿರ್ ಪಠಾಣ್ ಅವರನ್ನ ಏನು ಅಭ್ಯರ್ಥಿ ಕಣಕ್ಕಿಳಿಸಿದ್ದಾರೆ. ಆ ಒಂದು ಮುಸ್ಲಿಂ ಸಮುದಾಯದ ಮತ ಕೂಡ ಅಲ್ಲಿ ಹೆಚ್ಚಾಗಿರ್ತಕ್ಕಂಥದ್ದು. ಹಾಗಾಗಿ ಮುಸ್ಲಿಂ ಸಮುದಾಯ ಮತದ ಜೊತೆಗೆ ಲಿಂಗಾಯತ, ಪಂಚಮಸಾಲಿ ಮತ್ತೆ ಹಲವು ಇನ್ನಿತರ ಸಮುದಾಯಗಳ ಮತಗಳನ್ನು ಕೂಡ ಸೆಳೆಯುವಂತ ಪ್ರಯತ್ನಕ್ಕೆ ಸಾಕಷ್ಟು ಅಬ್ಬರದ ಪ್ರಚಾರ ನಡೆಸಿದ್ದಾರೆ. ಸಿಎಂ ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ ಜಂಟಿಯಾಗಿ ಅಲ್ಲಿ ಪ್ರಚಾರದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ, ಪ್ರತ್ಯೇಕವಾಗಿ ಕೂಡ ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಈ ಬಾರಿ ಒಂದು ಶಿಗ್ಗಾ ವಿಧಾನಸಭಾ ಕ್ಷೇತ್ರ ಬದಲಾವಣೆ ಆಗ್ಬಹುದು ಅನ್ನುವಂತ ಲೆಕ್ಕಾಚಾರದಲ್ಲಿ ಅಲ್ಲಿರ್ತಕ್ಕಂಥ ಕ್ಷೇತ್ರದ ಜನತೆ ಇರುವಂತದ್ದು. ಇನ್ನೊಂದು ಕಡೆ ಅಲ್ಲಿ ಹಲವಾರು ಬಾರಿ ಗೆಲುವನ್ನು ಸಾಧಿಸಿರ್ತಕ್ಕಂಥ ಮಾಜಿ ಸಿಎಂ ಆಗಿರುವಂತ ಮತ್ತೆ ಈಗ ಪ್ರಸ್ತುತ ಗದಗ ಮತ್ತು ಹಾವೇರಿ ಲೋಕಸಭಾ ಕ್ಷೇತ್ರದ ಸಂಸದರಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಕೂಡ ಅವರ ಪುತ್ರ ಭರತ್ ಬೊಮ್ಮಾಯಿಗೆ ಟಿಕೆಟ್ ಕೊಡಿಸುವಲ್ಲಿ ಸಫಲತೆ ಕಂಡಿದ್ದಾರೆ. ಈಗಾಗಲೇ ಕ್ಷೇತ್ರದ ವ್ಯಾಪ್ತಿ ತುಂಬ ಕೂಡ ಅವರದೇ ಆಗಿರ್ತಕ್ಕಂಥ ಒಂದಿಷ್ಟು ಚಾಪನ್ನ ಮೂಡಿಸಿ ಒಂದ್ ಕಡೆ ಅವರು ಕ್ಷೇತ್ರದಲ್ಲಿ ಶಾಸಕರಾಗಿದ್ದ ಸಂದರ್ಭದಲ್ಲಿ ಮತ್ತೆ ಸಿಎಂ ಆದ ಸಂದರ್ಭದಲ್ಲಿ ಕ್ಷೇತ್ರಕ್ಕೆ ಯಾವ ರೀತಿ ಅನುದಾನ ತಂದಿದ್ದಾರೆ, ಅಲ್ಲಿ ಯಾವ ರೀತಿ ಅಭಿವೃದ್ಧಿ ಮಾಡಿದ್ದಾರೆ, ಆ ಅಭಿವೃದ್ಧಿ ಕಾಮಗಾರಿಗಳ ಮುಖಾಂತರ ಜನರನ್ನ ಸೆಳೆಯುವಂತ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಪ್ರತಿ ಗ್ರಾಮಕ್ಕೂ ಕೂಡ ಹೋಗಿ ಶತಾಯಗತ ಪ್ರಯತ್ನ ಮಾಡಿ ತಮ್ಮ ಪುತ್ರನ ಗೆಲುವು ಸಾಧಿಸಲೇಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಬೊಮ್ಮಾಯಿಯವರು ಕೂಡ ಸಾಕಷ್ಟು ವರ್ಕೌಟ್ ನಡೆಸಿದ್ದಾರೆ. ಮತ್ತೆ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪನವರು ಕೂಡ ಹೋಗಿ ಅಲ್ಲಿ ಪ್ರಚಾರದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಮತ್ತೆ ಹಲವಾರು ಬಿಜೆಪಿಯ ಮಾಜಿ ಸಚಿವರು, ಮಾಜಿ ಶಾಸಕರು ಎಲ್ಲರೂ ಕೂಡ ಅಲ್ಲಿ ಭಾಗಿಯಾಗಿದ್ರು. ಹಾಗಾಗಿ ಈ ಬಾರಿ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷದ ನಡುವೆ ನೇರ ಹಣಾಹಣಿ